ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟ ನಡೆದು ಬ್ರಿಟಿಷ್ನವರ ವಿರುದ್ಧ ನಮಗೆ 1947 ಆಗಸ್ಟ್ ಮಧ್ಯರಾತ್ರಿಯಲ್ಲಿ ನಾನು ಸ್ವಾತಂತ್ರ್ಯ ಇವೆಲ್ಲ ಇತಿಹಾಸ ನೋಡಿದಾಗ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ RSS ನವರಾಗಲಿ ಬಿಜೆಪಿಯವರಾಗಲಿ ಅವರು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು, ಚುನಾವಣೆ ಯಾರಿಗೆ ಪಾರ್ಲಿಮೆಂಟ್ನಲ್ಲಿ ಬಹುಮತ ಇರ್ತದೆ ಅಥವಾ ಅಸೆಂಬ್ಲಿನಲ್ಲಿ ಬಹುಮತ ಇರ್ತದೆ ಮಾಡಬಹುದು ಸ್ಪಷ್ಟವಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷವು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಕೊಡುಗೆ ಇದೆ ಇವತ್ತು ದೇಶವನ್ನ ಆಡ್ತಾ ಇದೆ. ವಾಜಪೇಯಿ ಅವರು 6 ವರ್ಷ ಅಧಿಕಾರ ಮಾಡಿದ್ರು. ಈ ನರೇಂದ್ರ ಮೋದಿ ಅವರು 10 ವರ್ಷ ಜನರು ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಪ್ರಾಯನೇ ಪರಮೋಚ್ಚ. ಜನರು ಯಾರ ಪರವಾಗಿ ಅಭಿಪ್ರಾಯ ಕೊಡ್ತಾರೆ, ಅವರು ತೀರ್ಪು ಕೊಡ್ತಾರೆ, ಅವರು ಅಧಿಕಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನ ಈಗ ರಾಜಕೀಯ ಪಕ್ಷಗಳು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ. ಪಕ್ಷ ನಡೆಸಬೇಕಲ್ಲ, ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ದೇಣಿಗೆ ಕೊಡ್ತಾರೆ, ಪಕ್ಷಕ್ಕೆ ವಂತಿಗೆ ಕೊಡ್ತಾರೆ. ಆ ಹಣ ರಾಜಕೀಯ ಪಕ್ಷದ್ದು ಹಣ, ಜನರ ಹಣ ಕೊಟ್ಟಿರ್ತಕ್ಕಂಥ ವಂತಿಗೆ ಕೊಟ್ಟಿರ್ತಕ್ಕಂಥ ಅದು ಪಕ್ಷದ ಹಣ ಅಂತ. ಇವತ್ತು ಚುನಾವಣೆ ಹತ್ರ ಇರುವುದು ಕಾಂಗ್ರೆಸ್ ಪಕ್ಷದಂತ ಒಂದು ಹಳೆಯ ರಾಜಕೀಯ ಪಕ್ಷ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದು ನೀವು ಯೋಚನೆ ಮಾಡಿ, ಈ ರೀತಿಯಾಗಿ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು, ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ. ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟ್ ಅನ್ನ ಸೀಜ್ ಮಾಡ್ತಕ್ಕಂಥದ್ದು. ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು, ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳಿಗೆ ದುಡ್ಡಿಲ್ಲದಾಗ ಆಗಬೇಕು, ಆಮೇಲೆ ಪ್ರವಾಸ ಮಾಡಬಾರ್ದು, ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ. ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.